ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಆ ದಿನ ರಾತ್ರಿ ಅಭಿರಾಮ್ ಊಟಕ್ಕೆ ಬರಲೇ ಇಲ್ಲ ಕೆಳಗೆ. ಅಥರು ಕರೆದಾಗ ಬರದವನನ್ನು ಪೂರ್ಣ ಹೋಗಿ ಕರೆದರೊಮ್ಮೆ. ನನಗೆ ಹಸಿವಿಲ್ಲ ಅಮ್ಮ, ಹಸಿವಾದಾಗ ಮಾಡ್ತೀನಿ ಎಂದವ. ಬೆಳಗ್ಗೆ ತಿಂಡಿ ಬಿಟ್ಟರೆ ಏನನ್ನೂ ತಿಂದಿರಲಿಲ್ಲ. ಹೊಟ್ಟೆ ಹಸಿವಿನಿಂದ ಚೀರಾಡುತ್ತಿದ್ದರೂ ಅವನಿಗೆ ಅದರತ್ತ ಗಮನವಿಲ್ಲ. ಇಷ್ಟೊಂದು ಹಠ ಮಾಡುತ್ತಿರುವ ಮಗನನ್ನು ಪೂರ್ಣ ಎಷ್ಟು ಅಂತ ಸಂಭಾಳಿಸುವರು? ಅವನನ್ನು ಅವನ ಪಾಡಿಗೆ ಬಿಟ್ಟು ಕೆಳಗೆ ನಡೆದಿದ್ದರು. ಇನ್ನೂ ಅವ ಬರದೇ ಇದ್ದದ್ದು ಭಾರ್ಗವರವರಿಗೆ ಬೇಸರವಾದರೂ ಸುಮ್ಮನೆ ಊಟಕ್ಕೆ ಕುಳಿತಿದ್ದರು. ನೀನು ಒಂದ್ಸರಿ ಅವನ ಜೊತೆ ಕೂತ್ಕೊಂಡು ಮಾತಾಡು ಭಾರ್ಗವ್. ಕೋಪ ತಾಪ ಬಿಟ್ಟು ಪ್ರೀತಿಯಿಂದ ಹೇಳು. ನೋಡು, ಊಟಕ್ಕೂ ಬರದೆ ಕೋಣೆ ಸೇರಿದಾನೆ ಹಠಮಾರಿ ಎಂದರು ಶರಾವತಿ ಅಜ್ಜಿ ಊಟದ ಕೊನೆಯಲ್ಲಿ. ಅವನಿಗೆ ನನ್ನಷ್ಟೇ ಹಠ ಇದೆ ಅಂತ ನೀವೇ ಹೇಳ್ತಿರಲ್ಲ ಅಮ್ಮ. ಇರಲಿ ಬಿಡಿ, ನಾನು ನಿಮ್ಮ ಹತ್ರ ಸೋತು ಹೇಗೆ ಬರ್ತಿದ್ನೋ ಹಾಗೆ ಅವನು ಬರ್ತಾನೆ ನನ್ನ ಹತ್ರ. ಆದರೆ ನಾನು ಮಾತ್ರ ಅವನಾಗಿಯೇ ಮಾತಾಡೋವರೆಗೂ ಮಾತಾಡೋದಿಲ್ಲ ನಿಮ್ಮ ಹಾಗೆ ಎಂದರು ಕೊನೆಯಲ್ಲಿ ನಗುತ್ತಾ. ಆದರೆ ಈ ತಂದೆ ಮಗನ ಮಧ್ಯೆ ನೋವು ನನಗೆ ಎಂದರು ಪೂರ್ಣ. ಹೀಗೆ ಮಾತು ಮಾತಲ್ಲೇ ಊಟ ಮುಗಿದಿತ್ತು. ಇತ್ತ ಅಭಿರಾಮನ ಕಿವಿಗೆ ಅವರೆಲ್ಲರ ಮಾತುಗಳು ಅಸ್ಪಷ್ಟವಾಗಿ ಬಿದ್ದರೂ ತನಗೆ ಸಂಬಂಧವೇ ಇಲ್ಲದವರಂತೆ ಕುಳಿತಿದ್ದ. ಮುಂದೆ ಹೇಗೆ ಏನು ಎಂಬ ಯೋಚನೆಯೇ ಬೇಡವಾಗಿತ್ತು ಅವನಿಗೆ. ದಿ ಗೇಮ್ ಸ್ಟಾರ್ಟ್ ನೌ ಎಂದವನ ಆಟಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಇತ್ತೇನೋ. ಹಸಿದ ಹೊಟ್ಟೆಯಲ್ಲಿ ಮಂಚಕ್ಕೆ ತಲೆ ಆನಿಸಿ ಕುಳಿತವನ ಕೋಪ ನಿಧಾನಕ್ಕೆ ತಣ್ಣಗಾಯಿತು. ಹಾಗೇ ಕಣ್ಮುಚ್ಚಿದ. ಬೆಳಗ್ಗೆಯಿಂದ ನಡೆದಿದ್ದೆಲ್ಲವೂ ಕಣ್ಮುಂದೆ ಒಮ್ಮೆ ಬಂದು ಹೋಯಿತು. ಅದರಲ್ಲಿ ಹೆಚ್ಚು ನೋವಾಗಿದ್ದು ತಾನು ಭಾರ್ಗವರವರ ಜೊತೆ ನಡೆದುಕೊಂಡ ರೀತಿ. ಎಲ್ಲದರಲ್ಲೂ ಅವರ ಮಾತಿಗೆ ತಲೆದೂಗುವ ನಾನು ಇಷ್ಟೊಂದು ಒರಟಾಗಿ ಏಕೆ ನಡೆದುಕೊಂಡೆ ಎಂದು ತನಗೆ ತಾನೇ ಯೋಚಿಸಿದ. ಕಾರಣ ಯಶಸ್ವಿನಿ ಎಂದಾಗ ಕಣ್ತೆರೆದ. ಇಷ್ಟಕ್ಕೆಲ್ಲ ಕಾರಣ ನೀನೇ ಯಶಸ್ವಿನಿ. ಅದ್ಯಾವ ಗಳಿಗೆಯಲ್ಲಿ ನನ್ನ ಜೀವನಕ್ಕೆ ಕಾಲಿಟ್ಟಿದ್ಯೋ ಅವತ್ತಿನಿಂದ ಅಪ್ಪನ ಹತ್ರ ಎಲ್ಲ ಮುಚ್ಚಿಟ್ಟು ಮಾಡೋದಾಗಿದೆ. ಅಪ್ಪ ಅಮ್ಮನ ಹತ್ರನೂ ಏಟು ತಿಂದಿದ್ದೀನಿ. ಇವತ್ತು ಅಪ್ಪನ ಎದುರಿಗೆ ನಿಂತು ಅವರಿಗೆ ಸವಾಲು ಹಾಕಿದ್ದೀನಿ. ಸೋತಿದ್ದೀನಿ. ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಅವರು. ಎಲ್ಲ ನಿನ್ನಿಂದ ಯಶಸ್ವಿನಿ. ನಿನ್ನನ್ನು ಸುಮ್ಮನೆ ಅಂತೂ ಬಿಡೋದಿಲ್ಲ ನಾನು. ಎಲ್ಲಿ ಹೋಗ್ತೀಯಾ? ನನ್ನ ಹೆಂಡತಿಯಾಗಿ ಇದೇ ಮನೆಗೆ ಬರ್ತೀಯ ಅಲ್ವಾ? ಆಗ ನೋಡ್ಕೋತೀನಿ ನಾನು ನಿನ್ನನ್ನು. ಈ ಗೇಮ್ ನೀನು ಅಂದ್ಕೊಂಡಿರೋ ಅಷ್ಟು ಸುಲಭ ಅಂತೂ ಅಲ್ಲ ಎಂದವ ಒಮ್ಮೆ ನಿಟ್ಟುಸಿರು ಬಿಟ್ಟು ಕುಳಿತ. ಯಶಸ್ವಿನಿ ನಿನ್ನ ಹೆಂಡತಿ ಅಂತ ಒಪ್ಕೊಂಡೆ ಅಭಿ. ಆದರೆ ಮುಂದೆ ನಯನ ನಿನ್ನ ಜೀವನದಲ್ಲಿ ಬಂದರೆ ಏನು ಮಾಡ್ತೀಯಾ ಕೇಳಿತು ಮನ. ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಬಂದರೆ ಏನು ಮಾಡ್ತೀನಿ ಅಂತನೂ ಗೊತ್ತಿಲ್ಲ. ಬರೆದಿದ್ರೆ ಹೇಗಿರ್ತೀನಿ ಅಂತನೂ ಗೊತ್ತಿಲ್ಲ. ಈಗ ಸದ್ಯದ ಪರಿಸ್ಥಿತಿಗೆ ನಾನು ಏನು ಮಾಡೋಕ್ಕಾಗೋದಿಲ್ಲ ಉತ್ತರಿಸಿದವ. ಗಡಿಯಾರ ನೋಡಿದ. 11:30 ಎಲ್ಲರೂ ಮಲಗಿರ್ತಾರೆ. ಈ ಯಶಸ್ವಿನಿ ಯೋಚನೆಯಿಂದ ನಾನು ನನ್ನ ಫ್ಯಾಮಿಲಿಗೆ ನೋವು ಕೊಡ್ತಿದ್ದೀನಿ. ಅನಾವಶ್ಯಕ ಎಲ್ಲರ ಮೇಲೂ ಕೂಗಾಡ್ತಿದ್ದೀನಿ. ಅಪ್ಪನಿಗೆ ನೋವು ಕೊಡ್ತಿದ್ದೀನಿ. ಅಥರ್ವನಿಗೂ ರೇಗಾಡಿದ್ದೀನಿ. ವೈಭವಿ ನನ್ನ ಗೆಳತಿ, ಅವಳ ಮಾತಿಗೂ ಬೆಲೆ ಕೊಟ್ಟಿಲ್ಲ. ನನ್ನವರ ನೋವಿಗೆ ನಾನು ಕಾರಣ ಆಗಬಾರ್ದು ಎಂದುಕೊಂಡವ ಮುಂದೇನು ಮಾಡಬೇಕೆಂದು ಕ್ಷಣ ಯೋಚಿಸಿದ. ಇನ್ನೇನು, ಮದುವೆ ಆಗುತ್ತೆ, ಆಗಲಿ. ಅಪ್ಪನ ಹತ್ರ ಸಾರಿ ಕೇಳ್ತೀನಿ. ಇನ್ನು ಮುಂದೆ ಏನಾಗುತ್ತೋ ಆಗಲಿ. ಯಾವುದೂ ನನ್ನ ಕೈಯಲ್ಲಿ ಇಲ್ಲ ಸದ್ಯಕ್ಕೆ. ಆದರೆ ಮದುವೆ ಆದಮೇಲೆ ಈ ಯಶಸ್ವಿನಿ ನನ್ನ ಕೈಯಲ್ಲೇ. ಆಗ ನೋಡ್ಕೋತೀನಿ. ಇದನ್ನೆಲ್ಲ ಮಾಡಿದ್ದು ಅವಳೇ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡ್ತೀನಿ. ತಂದೆ ಮಗಳ ಆಟನ ಬಯಲಿಗೆಳಿತೀನಿ ನಿರ್ಧರಿಸಿದವ. ಮೇಲೆದ್ದು ಕೋಣೆಯಿಂದ ಹೊರನಡೆದ. ತನ್ನ ಜೊತೆ ಸರಿಯಾಗಿ ಮಾತನಾಡದೆ ಮುನಿಸಿಕೊಂಡಿರುವ ತಂದೆಯನ್ನು ನೋಡಬೇಕೆನ್ನಿಸಿತು. ಅವರ ಜೊತೆ ಪ್ರೀತಿಯಿಂದ ಮಾತನಾಡದೆ ಅವನ ಮನ ಸರಿ ಹೋಗದು. ಅವರ ಕೋಣೆಯತ್ತ ಹೆಜ್ಜೆ ಇಟ್ಟವ ನಿಧಾನವಾಗಿ ಬಾಗಿಲು ದೂಡಿ ನೋಡಿದ. ಬಾಗಿಲತ್ತ ಬೆನ್ನು ತಿರುಗಿಸಿ ಮಲಗಿದ್ದರು ಭಾರ್ಗವ್. ಪೂರ್ಣ ಅವರ ಪಕ್ಕದಲ್ಲಿದ್ದರು. ಮಲಗಿರುವರೆಂದು ಮತ್ತೆ ಬಾಗಿಲು ಎಳೆದುಕೊಂಡು ಬಂದವ ತನ್ನ ಕೋಣೆಗೆ ಹೋಗದೆ ಟೆರೆಸ್ಸಿಗೆ ನಡೆದ. ಮನ ಶಾಂತವಾಗಿತ್ತು. ಮೈಗೆ ಸೋಕಿ ಮುನ್ನುಗ್ಗುತ್ತಿದ್ದ ತಂಪಾದ ಗಾಳಿ ಅವನ ಕೋಪವನ್ನೆಲ್ಲ ಹೊತ್ತೊಯ್ದಿತ್ತು. ರಾತ್ರಿಯ ಖಾಲಿ ಆಕಾಶ ಅವನ ಮನವಾಗಿತ್ತು. ಅಲ್ಲೆಲ್ಲೋ ಮಿಂಚುತ್ತಿದ್ದ ಲೈಟನ್ನು ನೋಡುತ್ತಾ ನಿಂತವ
ಬಾಗಿಲ ಸದ್ದಿಗೆ ತಿರುಗಿ ನೋಡಿದ. ಭಾರ್ಗವ್ರವರು ಊಟದ ತಟ್ಟೆ ಹಿಡಿದುಕೊಂಡು ಬಂದರು. ಅವರನ್ನು ಕಂಡವನ ಮನ 100 ದೀಪ ಒಟ್ಟಿಗೆ ಬೆಳಗಿದಂತೆ ಖುಷಿಯಾಗಿ, ಅಪ್ಪ ನೀವಿನ್ನೂ ಮಲಗಿಲ್ವಾ ಎನ್ನುತ್ತಾ ಮುಂದೆ ಬಂದ. ಮಗ ಹೀಗೆ ಅಪ್ಪನ ಮೇಲೆ ಕೋಪ ಮಾಡಿಕೊಂಡು ಊಟ ಮಾಡದೇ ಇದ್ದರೆ ನನಗೆ ನಿದ್ದೆ ಹೇಗೆ ಬರುತ್ತೆ ಎಂದರು ಅವನ ಮುಂದೆ ನಿಂತು. ಅವ ಕೋಣೆಗೆ ಬಂದು ಹೋದಾಗ ಎಚ್ಚರ ಇದ್ದ ಭಾರ್ಗವ್ರವರು ಅವನ ಮನ ಅರಿತವರಂತೆ ಎದ್ದು ಬಂದಿದ್ದರು ಅವನ ಜೊತೆ ಮಾತನಾಡಲು. ಅವರ ಕೋಣೆಗೆ ಹೋಗದಿದ್ದರೆ ಬಹುಶಃ ಅವರು ಬರುತ್ತಿರಲಿಲ್ಲವೇನೋ, ಮಗನ ಮುಂದೆ ಸೋಲುವ ಇಷ್ಟವಿಲ್ಲದೆ. ಸಾರಿ ಅಪ್ಪ ಎಂದ ಅವರನ್ನೇ ನೋಡುತ್ತಾ. ಅವನ ಆ ಧ್ವನಿಯಲ್ಲಿ ಅವರ ಮೇಲಿನ ಅಗಾಧ ಪ್ರೀತಿ, ಗೌರವ ಇತ್ತು. ಅವರ ಜೊತೆ ಒರಟಾಗಿ ಮಾತನಾಡಿದ್ದರ ಪಶ್ಚಾತ್ತಾಪ ಮೊಗದಲ್ಲಿತ್ತು. ಬಾ ಅಲ್ಲಿ ಕುತ್ಕೊಂಡು ಮಾತಾಡೋಣ ಎಂದ ಭಾರ್ಗವ್ರವರು ಬಾರ್ನತ್ತ ನಡೆದರು. ಇಬ್ಬರೂ ಎದುರು ಬದುರಾಗಿ ಚೇರ್ನಲ್ಲಿ ಕುಳಿತಾಗ, ತಗೋ ಊಟ ಮಾಡು, ನಾನು ಸ್ವಲ್ಪ ತಗೋತೀನಿ ಎಂದವರು ಅಲ್ಲಿಯೇ ಇದ್ದ ಮದ್ಯದ ಬಾಟಲ್ ಹಿಡಿದರು. ಅಪ್ಪ ಅಮ್ಮನಿಗೆ ಗೊತ್ತಾದರೆ ಬೈತಾರೆ ಎಂದ ಅಭಿ. ಅವಳು ಮಲಗಿ ಗೊರಕೆ ಹೊಡಿತಿದ್ದಾಳೆ ಅಭಿ, ನೀನು ಊಟ ಮಾಡು ಎಂದವರು ಗ್ಲಾಸಿಗೆ ತಮಗಿಷ್ಟದ ಮದ್ಯ ಸುರಿದುಕೊಂಡರು. ಅಪ್ಪ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ನನ್ನ ಸಾರಿ ಅಕ್ಸೆಪ್ಟ್ ಮಾಡಿದರೆ ಅಷ್ಟೇ ನಾನು ಊಟ ಮಾಡ್ತೀನಿ ಎಂದ ಮಕ್ಕಳಂತೆ. ಮೊದಲ ಗುಟುಕೇರಿಸಿದವರು, ನಿನ್ನ ಸಾರಿ ಯಾವಾಗಲೂ ಅಕ್ಸೆಪ್ಟೆಡ್ ಅಭಿ ಎಂದರು. ಅವ ಊಟ ಶುರು ಮಾಡಿದ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ ಕೇಳಿದರು ಪ್ರೀತಿಯಿಂದ. ಒಂದೇ ರೂಪದ ಇಬ್ಬರು ಎದುರು ಬದುರಾಗಿ ಕುಳಿತಿರುವ ಅಪರೂಪ ದೃಶ್ಯವದು. ಇಂತಹದ್ದು ಆಯುಷ್ ಮತ್ತು ಭಾರ್ಗವ್ರವರ ಮಧ್ಯೆಯೂ ಇತ್ತು. ಆದರೆ ಅವರು ಅಣ್ಣ ತಮ್ಮ, ಇವರು ತಂದೆ ಮಗ. ಅಪ್ಪ ಡ್ರಿಂಕ್ಸ್ ಮಾಡುತ್ತಾ ಮಾತಿಗಿಳಿದರೆ ಮಗ ಊಟ ಮಾಡುತ್ತಾ ಅಪ್ಪನ ಜೊತೆ ತನ್ನ ಮನ ತೆರೆದಿಡುತ್ತಿದ್ದ. ಅಭಿ, ಇಷ್ಟೊಂದು ಹಠ ಮಾಡ್ತಿರೋ ನಿನ್ನ ಮನಸ್ಸು ನನಗೆ ಅರ್ಥ ಆಗ್ತಿಲ್ಲ ಅನಿಸುತ್ತಾ ನಿನಗೆ ಕೇಳಿದರು ಭಾರ್ಗವ್ ಪ್ರೀತಿಯಿಂದ. ಮಗನ ಮನ ಅರಿಯದವರೇನಲ್ಲ ಅವರು. ಊರನ್ನೇ ತಿಳಿಯುವವರಿಗೆ ಮಗನ ಮನ ತಿಳಿಯದೆ ನಿಮಗೆ ಅರ್ಥ ಆಗದೆ ಇರೋದು ಏನಿದೆ ಅಪ್ಪ, ನಾನೇ ಹಠ ಮಾಡ್ತಿರೋದು ಎಂದವನ ತಟ್ಟೆಯಲ್ಲಿ ಅರ್ಧ ಊಟ ಖಾಲಿಯಾಗಿತ್ತು. ಹಸಿವು ತಡೆಯಲಾಗದೆ ಊಟದತ್ತ ಗಮನ ಕೊಟ್ಟಿದ್ದ ಅವ. ದಣಿದಿದ್ದ ಮನ ತಣಿದಿತ್ತು. ಆ ಹಠ ಮಾಡ್ತಿರೋದು ನೀನು ನಯನಾಗೋಸ್ಕರ ಅಂತ ಚೆನ್ನಾಗಿ ಗೊತ್ತು ನನಗೆ. ಒಂದು ವೇಳೆ ಮುಂದೆ ನಿನ್ನ ಜೀವನದಲ್ಲಿ ನಯನ ಬಂದರೆ ಹೇಗೆ ಅನ್ನೋದೇ ನಿನ್ನ ಯೋಚನೆ ಅಲ್ವಾ ಕೇಳಿದರೂ ಕೈಯಲ್ಲಿದ್ದ ಗ್ಲಾಸನ್ನು ತುಟಿಗಿಟ್ಟು. ಅವರ ಮಾತು ನಿಜವೆಂಬಂತೆ ತಲೆ ಎತ್ತಿ ನೋಡಿದ ಅಭಿರಾಮ್, ಈಗ ಇದ್ರ ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ ಅಪ್ಪ, ನನ್ನ ಮದುವೆ ಆಗಿ ಹೋಗಿದೆ ಎಂದ ಎಲ್ಲರ ಮಾತನ್ನು ತಿರುಗಿಸಿ ಹೇಳುವಂತೆ. ಒಪ್ಕೊಂಡಿದ್ಯಾ ಅನ್ನು ಎಂದವರು ಗ್ಲಾಸ್ ಖಾಲಿ ಮಾಡುತ್ತಾ ಕುಳಿತರೆ ಅಭಿ ಊಟ ಮುಗಿಸಿ ಕೈ ತೊಳೆದ. ಆಗಿದ್ದನ್ನೆಲ್ಲ ಮತ್ತೆ ವಿವರಿಸೋ ಅವಶ್ಯಕತೆ ನನಗಿಲ್ಲ ಅಭಿ, ಎಲ್ಲನೂ ನಿನಗೆ ಗೊತ್ತಿದ್ದದ್ದೇ. ಮುಂದೆ ಏನಿದ್ರೂ ನೀನು ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು ಅಷ್ಟೇ ಎಂದರು. ಹಾಪ ಎಲ್ಲನೂ ನಿಭಾಯಿಸ್ತೀನಿ ಎಂದವನ ಮಾತು ಯಶಸ್ವಿನಿಯನ್ನು ನೆನೆದಿತ್ತು. ಅವಳನ್ನು ಕಾಡುವ ತವಕವಿತ್ತು ಅವನಿಗೆ. ನಿನಗೆ ಗೊತ್ತಾ ಅಭಿ, ನಾನು ನಿನ್ನ ಅಮ್ಮನ ಮದುವೆ ಆದಾಗ ಅವಳು ನನಗೆ ಇಷ್ಟನೇ ಇರಲಿಲ್ಲ. ಏನೋ ದ್ವೇಷ, ಸಾರಿ ಅಂತಾನೆ ಮದುವೆ ಆಗಿದ್ದೆ. ಆಮೇಲೆ ಅವಳ ಮೇಲೆ ಪ್ರೀತಿ ಆಯಿತು. ಅವಳು ತಪ್ಪು ಮಾಡಿಲ್ಲ ಅಂದಾಗ ಕ್ಷಮೆ ಕೇಳಿ ಅವಳ ಜೊತೆ ಸಂಸಾರ ಶುರು ಮಾಡಿದ್ದೆ ನಾನು. ಅವರಪ್ಪ ಅವಳನ್ನು ಮನೆಗೆ ಕರ್ಕೊಂಡು ಹೋಗಿದ್ರು. ಆಗ ನಾನು ಹೋಗಿ ವಾಪಸ್ ಕರ್ಕೊಂಡು ಬಂದಿದ್ದೆ. ಆಮೇಲೆ ನಮ್ಮಿಬ್ಬರ ಜೀವನ ಸುಖವಾಗಿತ್ತು. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಭಿ, ಡೋಂಟ್ ವರಿ ಎಂದರು. ಹಾಪ ಆಗೋದೆಲ್ಲ ಒಳ್ಳೆಯದಕ್ಕೆ. ಇನ್ನು ಮುಂದೆ ಆ ಯಶಸ್ವಿನಿ ಖುಷಿಯಾಗಿರ್ತಾಳೆ ಮನದಲ್ಲೇ ಎಂದುಕೊಂಡ ಮಾತನಾಡದೆ. ಅಶ್ವಿತಾ ಮದುವೆ ದಿನಾನೇ ನಿನ್ನ ಮದುವೆ ಅಂತ ಗೊತ್ತಾಗಿದೆ. ಎಲ್ಲನೂ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು, ಆಫೀಸ್ ಕಡೆ ಗಮನ ಕೊಡು ಎಂದರು. ಹಾಪ ಮತ್ತವರ ಜೊತೆ ವಾದಕ್ಕಿಳಿಯದೆ ಒಪ್ಪಿದ. ವರ್ಧನ್ ಈ ಮದುವೆನ ಮನಸ್ಸಿನಿಂದ ಒಪ್ಕೊಂಡಿಲ್ಲ. ಅವನಿಗೆ ಇನ್ನೂ ನನ್ನ ಮೇಲೆ ಕೋಪ ಇದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಈ ಮದುವೆ ಮಾಡಿಸ್ದವರು ಯಾರು, ನಿನ್ನ ಮೇಲೆ ದ್ವೇಷ ಸಾಧಿಸ್ತಿರೋದು ಯಾರು ಅಂತ ಕಂಡು ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಯಾರೋ ಇದನ್ನೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಮೇಲೆ ಅಟ್ಯಾಕ್ ಮಾಡಿದವರು ಕೂಡ ಈ ಊರಲ್ಲಿ ಇಲ್ಲ. ಯಾವುದಕ್ಕೂ ಸುಳಿವು ಸಿಗ್ತಿಲ್ಲ. ಆದರೆ ಒಂದಲ್ಲ ಒಂದಿನ ಎಲ್ಲನೂ ಗೊತ್ತಾಗುತ್ತೆ ಎಂದರು ಅವನಿಗೆ ತಿಳಿ ಹೇಳುವಂತೆ. ಇದನ್ನೆಲ್ಲ
ಆ ಯಶಸ್ವಿನೇ ಮಾಡಿದ್ದು ಅಂತ ಯಾಕೆ ನಂಬ್ತಿಲ್ಲ ನೀವು? ಅದೇನು ಮೋಡಿ ಮಾಡಿದಾಳು ನಿಮಗೆ? ಗೊಣಗಿದ ಕೊನೆಯ ಮಾತನ್ನು ಪ್ರೂವ್ ಮಾಡೋಕ್ಕೆ ಆಗಲಿಲ್ವಲ್ಲ ನಿನ್ನಿಂದ? ಅವನಿಗೆ ತಿರುಗಿಸಿದರು. ಪ್ರೂವ್ ಮಾಡ್ತೀನಿ ಅಪ್ಪ. ಅವಳ ಬಾಯಿಂದನೇ ಸತ್ಯ ಹೊರಗೆ ಎಳಿತೀನಿ. ನಿಮ್ಮನ್ನ ಸಾವಿನ ಬಾಯಿಗೆ ತಳ್ಳಿದವಳನ್ನು ಸುಮ್ಮನೆ ಅಂತೂ ಬಿಡೋದಿಲ್ಲ ನಾನು. ಮನದಲ್ಲೇ ಉಸಿರಿದವನ ಕೋಪದ ಬೆಂಕಿ ಆರಿರಲಿಲ್ಲ. ಅವನ ಮೌನ ಕಂಡು ಡೋಂಟ್ ವರಿ ಅಭಿ ಎನ್ನುತ್ತಾ ಮತ್ತೆ ಗ್ಲಾಸ್ಗೆ ಮದ್ಯ ಸುರಿಯುವಾಗ ಅವರ ಕೈ ಹಿಡಿದ ಅಭಿ, ಸಾಕು ಅಪ್ಪ, ಬನ್ನಿ ಲೇಟಾಯಿತು ಎಂದ. ಅವನನ್ನೊಮ್ಮೆ ನೋಡಿದವರು, ನಿನ್ನ ಕೋಪ ಕಡಿಮೆ ಆಯ್ತಲ್ಲ ಎಂದು ಕೇಳಿದರು. ಹಾಂ ಎಂದ ಸಣ್ಣ ನಗು ನೀಡುತ್ತಾ. ನಡಿ ಹೋಗೋಣ ಎಂದವರು ಗ್ಲಾಸ್ ಅಲ್ಲಿಟ್ಟು ಮೇಲೆದ್ದರು. ಅಭಿ ಅವರ ಜೊತೆಯೇ ಕೆಳಗಿಳಿದು ಬಂದು ಅವರನ್ನು ಕೋಣೆಗೆ ಬಿಟ್ಟು ತನ್ನ ಕೋಣೆಗೆ ಬಂದವ ಹಾಸಿಗೆಗೆ ಉರುಳಿ ನಿಟ್ಟುಸಿರು ಬಿಟ್ಟ. ಅಪ್ಪ ಅಮ್ಮ, ಈ ನನ್ನ ಕುಟುಂಬ ಎಲ್ಲ ನನ್ನ ಜೀವ ಯಶಸ್ವಿನಿ. ಇವರಿಗೆ ನೋವು ಕೊಡೋದಿಲ್ಲ, ನಿನಗೆ ನೋವು ಕೊಡದೆ ಇರೋದಿಲ್ಲ ನಾನು ಎಂದುಕೊಂಡವ ತನ್ನ ಕೋಪ ಹಠ ಬಿಟ್ಟು ನಿದ್ದೆಗೆ ಜಾರಿದ್ದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.